ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್, ದಕ್ಷಿಣ ಕನ್ನಡ ಜಿಲ್ಲಾ ಪುತ್ತೂರು ವರದಿಗಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಬಹುದಿನಗಳ ಒಂದು ಬೇಡಿಕೆ ಇದೀಗ ಈಡೇರುವ ಲಕ್ಷಣ ಕಾಣಿಸ್ತಾ ಇದೆ. ಯಾವುದೇ ಬೇಡಿಕೆ ಮತ್ತು ಈ ಬೇಡಿಕೆಯಿಂದ ಜಿಲ್ಲೆಯ ಜನರಿಗೆ ಯಾವ ರೀತಿಯ ಲಾಭ ಆಗಲಿದೆ ಎನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ನೀವು ನಮ್ಮ ನ್ಯೂಸ್ 18 ಫೇಸ್ಬುಕ್ ಖಾತೆ, ಯೂಟ್ಯೂಬ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ ಎನ್ನುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಬಹುದಿನಗಳ ಬೇಡಿಕೆ ಇದೀಗ ಈಡೇರುವ ಹಂತದಲ್ಲಿದೆ. ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಸಂಚರಿಸುವಂತಹ ರೈಲು ಹಳಿಯಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚರಿಸಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ಈ ಭಾಗದ ಜನ ಕಳೆದ ಹಲವು ವರ್ಷಗಳಿಂದ ಇಲಾಖೆ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿತು. ಈ ಮಟ್ಟದಲ್ಲಿ ಎಲ್ಲ ರೀತಿಯ ಮನವಿಗಳನ್ನು ಮತ್ತು ಹಲವು ರೀತಿಯ ಒತ್ತಡಗಳನ್ನು ಕೂಡ ಈ ಭಾಗದ ಜನ ಇಲಾಖೆ ಮತ್ತು ಜನಪ್ರತಿನಿಧಿಗಳಿಗೆ ಮಾಡಿದ್ದರ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು ರೈಲು ಹಳಿಯಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಓಡಾಡಲು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಮಂಗಳೂರು ಮತ್ತು ಸುಬ್ರಹ್ಮಣ್ಯ ನಿಲ್ದಾಣದವರೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಸಂಚರಿಸಲು ಸಾಧ್ಯವಿದೆ. ಆದರೆ ಸುಬ್ರಹ್ಮಣ್ಯ ನಿಲ್ದಾಣದಿಂದ ಸಕಲೇಶ್ಪುರ ನಿಲ್ದಾಣದವರೆಗೆ ಅಂದರೆ ಶಿರಾಡಿ ಘಾಟ್ ಸೆಕ್ಷನ್ನಲ್ಲಿ ಹಲವು ಸಮಸ್ಯೆಗಳು ಎದುರಾಗುವ ಕಾರಣಕ್ಕಾಗಿ ಈ ಒಂದು ಸೆಕ್ಷನ್ನಲ್ಲಿ ಯಾವ ರೀತಿಯಲ್ಲಿ ರೈಲನ್ನು ಓಡಿಸಬಹುದು, ಈ ಒಂದು ಸೆಕ್ಷನ್ನಲ್ಲಿ ರೈಲಿನ ವೇಗಮಿತಿ ಎಷ್ಟಿರಬೇಕು ಎನ್ನುವಂಥ ಒಂದು ಪರೀಕ್ಷೆಯನ್ನು ಇದೀಗ ರೈಲ್ವೆ ಇಲಾಖೆ ಮಾಡ್ತಿರುವಂಥದ್ದು. ಆಗಸ್ಟ್ 13ರಿಂದ ಈ ಒಂದು ಪ್ರಾಯೋಗಿಕವಾಗಿ ರಸ್ತೆ ಮೂಲಕ, ಈ ಹಳಿಯ ಮೂಲಕ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಓಡಿಸಲಾಗ್ತಾ ಇದೆ. ಯಾವ ರೀತಿ ಎಷ್ಟು ವೇಗದಿಂದ ಈ ಘಾಟ್ ಸೆಕ್ಷನ್ನಲ್ಲಿ ರೈಲನ್ನು ಓಡಿಸಬಹುದು ಎನ್ನುವಂಥ ಪರೀಕ್ಷೆಯನ್ನು ಈ ಒಂದು ಪ್ರಾಯೋಗಿಕ ಓಡಾಟದಲ್ಲಿ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಭಾಗದಲ್ಲಿ ಘಾಟ್ ಸೆಕ್ಷನ್ ಇರುವ ಕಾರಣಕ್ಕಾಗಿ ಇಳಿಜಾರಿನ ಮತ್ತು ಏರುವ ಒಂದು ಪ್ರದೇಶದಲ್ಲಿ ರೈಲಿನ ಬೋಗಿಗಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ವಿಶೇಷವಾಗಿ ಈ 20 ಬೋಗಿಗಳನ್ನು ಈ ಒಂದು ರೈಲಿನಲ್ಲಿ ಅಳವಡಿಸಲಾಗಿದ್ದು, ಎಲ್ಲ ಬೋಗಿಗಳಿಗೂ ಕೂಡ ಆಟೋಮ್ಯಾಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಸಿಸ್ಟಮನ್ನು ಅಳವಡಿಸಲಾಗಿದೆ. ಇಳಿಜಾರಿನ ಸಂದರ್ಭದಲ್ಲಿ ಮತ್ತು ಏರುವ ಸಂದರ್ಭದಲ್ಲಿ ರೈಲಿನ ಬೋಗಿಗಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ವಿಶೇಷ ಬ್ರೇಕಿಂಗ್ ಸಿಸ್ಟಮನ್ನು ಈ ರೈಲು ಬೋಗಿಯಲ್ಲಿ ಅಳವಡಿಸಲಾಗಿದೆ. ಈ ಕಾರಣಕ್ಕಾಗಿ ರೈಲು ಅತ್ಯಂತ ಸುರಕ್ಷಿತವಾಗಿ ಈ ಒಂದು ಘಾಟ್ ಸೆಕ್ಷನ್ನಲ್ಲಿ ಸಂಚಾರವನ್ನು ಮಾಡಬಹುದು ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇಲಾಖೆ ಸುರಕ್ಷತಾ ಕ್ರಮವಾಗಿ ಕೈಗೊಂಡಿರುವಂಥದ್ದು. ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಅತ್ಯಂತ ವೇಗವಾಗಿ ಮತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಸಂಚಾರ ಮಾಡಲಿದ್ದು, ಎಲ್ಲ ರೀತಿಯ ಪರೀಕ್ಷೆಗಳು ಪೂರೈಸಿದ ಬಳಿಕ ಈ ರೈಲು ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಸಂಚರಿಸಲಿದೆ. ಮೊದಲ ಹಂತದಲ್ಲಿ ಖಾಲಿ ರೈಲನ್ನು ಈ ಒಂದು ಸೆಕ್ಷನ್ ಮೂಲಕ ಅಂದರೆ ಘಾಟ್ ಸೆಕ್ಷನ್ನಲ್ಲಿ ಓಡಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಸೆಕ್ಷನ್ನಲ್ಲಿ ಎಷ್ಟು ಕೆಪಾಸಿಟಿಯನ್ನು ಈ ಒಂದು ಬೋಗಿಗಳು ಹೊತ್ತುಕೊಳ್ಳಬಹುದು ಎನ್ನುವ ಕಾರಣಕ್ಕಾಗಿ ಈ ಒಂದು ಎಲ್ಲ ಬೋಗಿಗಳಿಗೂ ಕೂಡ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಮರಳು ಚೀಲಗಳನ್ನು ತುಂಬಿ ಆ ಮೂಲಕ ಘಾಟ್ ಸೆಕ್ಷನ್ನಲ್ಲಿ ಎಷ್ಟು ಸಾಮರ್ಥ್ಯವನ್ನು ಈ ಬೋಗಿಗಳು ಹೊರಬಲ್ಲದು ಎನ್ನುವಂಥ ಒಂದು ಪರೀಕ್ಷೆಯನ್ನು ಕೂಡ ಇಲ್ಲಿ ನಡೆಸಲಾಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ನಡೆದಲ್ಲಿ ಕೆಲವೇ ದಿನಗಳಲ್ಲಿ ಅಂದರೆ ಒಂದು ವಾರದ ಅಂಚಿನಲ್ಲಿ ಈ ಒಂದು ರೈಲು ಪ್ರಯಾಣಿಕರಿಗೆ ಸಿದ್ಧಗೊಳ್ಳಲಿದ್ದು, ಇದರಿಂದಾಗಿ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಇರುವಂತಹ ಒಂದು ಗ್ಯಾಪ್ ಅತಿ ಕಡಿಮೆ ಆಗಲಿಕ್ಕಿದೆ ಮತ್ತು ಇದರಿಂದಾಗಿ ಜಿಲ್ಲೆಯ ಜನರಿಗೆ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.